ಮಾಡಿ ಇಟ್ಟಿದ್ದೈತಿ ಉಂಡು ಆರಾಮಿರ್ಬೇಕಂತ ಅನ್ನೋರು ಕೆಲವ್ರು ಏನು ಮಾಡ್ತಾರಂದ್ರೆ ಏನು ಬೆಳಕರ ಹರಿಲಿ ಯಾರು ಸಿಕ್ಕರು ಟೊಪಿ ಹಾಕೊಂತ ಹೋಗೋದಪ್ಪ ಇನ್ನೊಬ್ಬರಿಗಂತ ಇನ್ನೊಂದು ರೀತಿಯ ಜನ ಇರ್ತಾರೆ. ನಾನು ಕಷ್ಟಪಟ್ಟು ದುಡಿದು ಬದುಕಬೇಕು, ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು. ಈ ಮೂರೂ ರೀತಿ ಜನ ಇರ್ತಾರೆ. ಏನು ನಮ್ಮ ಅಜ್ಜ ನಮ್ಮ ಅಪ್ಪ ಮಾಡಿದ್ದು ನಾನು ದುಡಿದು ಗಳಿಸಿದ್ದಲ್ಲ, ನಮ್ಮವು ಗಳಿಸಿದ್ದು, ನಮ್ಮ ಅಪ್ಪ ಗಳಿಸಿದ್ದು, ನಮ್ಮ ಅಜ್ಜ ಗಳಿಸಿದ ಆಸ್ತಿ ನಾನು ಮಾಡಿದ್ದಲ್ಲ. ಇವತ್ತು ಹಿಂದೆ ನಿನ್ನೋ ಮೊನ್ನೋ 10-20 ವರ್ಷಕ್ಕೆ ಅವ್ರು ಮಾಡಿದ್ದು ಇವತ್ತು ನಾ ಅನುಭವಿಸಕತ್ತೀನಿ ಅಂದ್ರೆ ನಾನು ದುಡ್ದಿದ್ದಲ್ಲ. ಅವ್ರು ನಿನ್ನೆ ಮಾಡಿದ್ದು ಇವತ್ತು ನಾ ಉಂಡ್ರೆ ಅದು ಹಳಸಿದ್ದುಣ್ಣಂಗೆ ಮನುಷ್ಯ. ನಾನು ಮಾಡಿದ್ದಲ್ಲ, ನಿನ್ನೆ ಮೊನ್ನೆ ಅವ್ರು ಮಾಡಿಟ್ಟಿದ್ದು ಇವತ್ತು ನಾ ಉಣ್ತೀನಲ್ಲ, ಹಳಸಿದ್ದುಂಡಂಗೆ ಅದು. ಮತ್ತು ಇನ್ನೊಬ್ರಿಗೆ ಮೋಸ ಮಾಡಿ ಉಣ್ಬೇಕು ಅಂತಂದ್ರೆ ಇನ್ನೊಬ್ರಿಗೆ ಅಂಜಲು ಉಂಡಂಗೆ. ಮತ್ತು ನಾನು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ಏನು ನಾವು ಉಣ್ತೀನಿ, ದೇವ್ರು ನನ್ನ ತಾಟ್ನಾಗ ಹಾಕ್ತಾನಲ್ಲ, ಅದು ದೇವರು ನನಗಾಗಿ ಕೊಟ್ಟ ಪ್ರಸಾದ ಅನ್ನುವ ಭಾವ ನಮ್ಮಲ್ಲಿ ಬರ್ತದೆ. ಅದಕ್ಕೆ ಜೀವನದಲ್ಲಿ ಕಲಿಯುವುದು ಸದಾ ಕಷ್ಟಪಟ್ಟು ದುಡಿಯುವುದು. ಶಿಕ್ಷಣ ಅಂದರೆ ಇಷ್ಟೇ, ಸದ್ಗುಣಗಳನ್ನು ಬೆಳೆಸಿಕೊಳ್ಳುವುದು, ಮನಸ್ಸಿನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವುದು, ನಾನು ಸ್ವಾವಲಂಬಿಯಾಗಿ ಬದುಕುವುದು. ಇದು ಶಿಕ್ಷಣದ ಮೂಲ ಬಯಕೆ, ಇದು ಶಿಕ್ಷಣದ ಮೂಲ ಉದ್ದೇಶ. ಇದನ್ನು ಇಟ್ಕೊಂಡು ಉಳಿದಿದ್ದು ಜಗತ್ತು. ಈ ಜಗತ್ತಿನ ಜೊತೆ ನಾವು ಪರಿಶ್ರಮ ಏನು ಪಡುವುದಿದೆ, ನಿಮ್ಮ ಶಿಕ್ಷಕರು, ನಿಮ್ಮ ಸಿಬ್ಬಂದಿ, ನಿಮ್ಮ ಹಿರಿಯರೆಲ್ಲ ನಿಮ್ಮ ಸಲುವಾಗಿ ಮಾಡ್ತಾ ಇದ್ದಾರೆ. ಇವು ಕಷ್ಟಪಟ್ಟು ಓದೋದು ಎಷ್ಟು ದೇವರು ಸಾಮರ್ಥ್ಯ ಕೊಟ್ಟಾನ, ಅದನ್ನು ಭಾಳ ಮನಸ್ಸಿಗೆ ಹಚ್ಕೋಬಾರ್ದು, ಓದೋದು ಬಿಡಬಾರ್ದು ಅಷ್ಟೆ. ಏನು ಹೆಚ್ಚು ಕಡಿಮೆ ಆಗ್ತಿರ್ತದೆ, ಪ್ರಯತ್ನ ಮಾಡೋದಷ್ಟೆ. ನಾ ಹೇಳಿದ್ಮೇಲೆ ನಿಮಗೆ ನೀಟ್ ಬರೆಯುವುದಷ್ಟೇ ಮುಖ್ಯ ಅಲ್ಲ, ನೀಟ್ ಬದುಕುವುದು ಬಹಳ ಮುಖ್ಯ ಅಂತ. ನೀಟಾಗಿ ಬದುಕುವುದನ್ನು ಕಲಿಸುವುದು ನಿಜವಾದ ಶಿಕ್ಷಣ. ನಿಮ್ಮ ಶಿಕ್ಷಕರ, ನಿಮ್ಮ ಸಂಸ್ಥೆಯ ಸಿಬ್ಬಂದಿ ಮತ್ತು ಈ ಶ್ರಮ ಇದು ಸಾರ್ಥಕವಾಗಲಿ, ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತೀನಿ.